ನಿನ್ನೆ ರಾತ್ರಿ ನಮ್ಮ ಮುರುಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಹಾರೋಗೊಪ್ಪ ಗ್ರಾಮದಲ್ಲಿ ಒಂದು ತುಂಬ ದುರ್ದೈವದ ಘಟನೆ ನಡೆದಿದೆ. ಹೃದಯ ವಿದ್ರಾವಕ ಘಟನೆ. ಅಲ್ಲಿ ಒಂದು 3 ವರ್ಷದ ಮಗುವನ್ನು ಅವನ ಮಲತಂದೆ ಮತ್ತು ಸಂಗಡಿಗರು ಕೊಲೆ ಮಾಡಿದ್ದಾರೆ. ಈ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಮಹಿಳೆ ರಂಗಿಲಾ ಅಂತ ಹೇಳಿ, ಆ ಮಗುವಿನ ತಾಯಿ. ಈ ರಂಗಿಲಾ ಅನ್ನೋಂಥ ಮಹಿಳೆ ಮಹೇಶರ್ ಮಾಂಜಿ ಅನ್ನೋಂಥವನಿಗೆ ಮತ್ತೊಂದು 2ನೇ ಮದುವೆ ಆಗಿರ್ತಾಳೆ, ಮೊದಲನೇ ಗಂಡನ ಬಿಟ್ಟು. ಇವಳ ಹತ್ರ 3 ವರ್ಷದ ಮಗು ರೀತಿ ಇದು ಮೊದಲನೇ ಗಂಡನಿಂದ ಆದಂಥದ್ದು. ರಂಗಿಲಾ ಮತ್ತು ಅವಳ ಗಂಡ ಮಹೇಶರ್ ಮಾಂಜಿ ಮತ್ತು ಮತ್ತಷ್ಟು ಈ ಕಾರ್ಮಿಕರು ಬಿಹಾರ ರಾಜ್ಯದಿಂದ ಈ ಹಾರೋಗೊಪ್ಪಲ್ಲಿರ್ತಕ್ಕಂಥ ಜಿನ್ನಿ ಮಿಲ್ಸಲ್ಲಿ ಕೆಲಸ ಮಾಡ್ತಿರ್ತಾರೆ. ನಿನ್ನೆ ದಿವಸ ಈ ಮಹೇಶರ್ ಮಾಂಜಿ ಮತ್ತು ಇತರ ಗೆಳೆಯರು ಕುಡ್ಕೊಂಡು ಬಂದಿರ್ತಾರೆ. ಅಲ್ಲೇ ಒಂದು ಲೇಬರ್ ಕ್ಯಾಂಪಲ್ಲಿ ರೂಮ್ಸ್ ಮಾಡಿ ಕೊಟ್ಟಿರ್ತಾರೆ, ಅಲ್ಲೇ ಇರ್ತಾರೆ ಅಕ್ಕಪಕ್ಕದಲ್ಲಿ. ಈ ಮಹೇಶರ್ ಮಾಂಜಿ ಅನ್ನೋನು ಈ ಮಗುನ ನೀನು ಯಾಕೆ ಕರ್ಕೊಂಡು ಬಂದೆ ಅಂತ ಹೇಳ್ಬಿಟ್ಟು ರಂಗಿಲನ ಮೇಲೆ ಹಲ್ಲೆ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಈ 3 ಜನ ಅವನ ಗೆಳೆಯರು ಕೂಡ ಅಲ್ಲಿ ಬರ್ತಾರೆ. ರಾಕೇಶ್ ಮಾಂಜಿ, ಮಹೇಶ್ ಮಾಂಜಿ ಮತ್ತು ಶಿವನಾಥ್ ಮಾಂಜಿ ಅಂತ ಹೇಳಿ ಎಲ್ಲರೂ ಕೂಡ ಸುಮಾರು 30ರಿಂದ 35 ವರ್ಷದ ಒಳಗಡೆ ಇರ್ತಕ್ಕಂಥ ವ್ಯಕ್ತಿಗಳು. ಅಲ್ಲಿ ಬಂದು ಏನು ಗಲಾಟೆ ಅಂತ ಕೇಳಿದಾಗ, ಇಲ್ಲ ಇವಳು ಆ ಮಗುನ ಬೇಡ ಅಂದ್ರೂ ಕೂಡ ಕರ್ಕೊಂಬಂದಿದ್ದಾಳೆ, ಇವಳಿಗೆ ಪಾಠ ಕಲಿಸ್ಬೇಕು ಅಂತ ಹೇಳ್ತಾನೆ. ಆವಾಗ ಉಳಿದ 3 ಜನ ಕೂಡ, ಒಟ್ಟು 4 ಜನ, ಮಹೇಶರ್ ಮಾಂಜಿ ಗಂಡ ಮತ್ತು ಉಳಿದ 3 ಜನ ಫ್ರೆಂಡ್ಸು ಎಲ್ಲರೂ ಕೂಡ ಈ ಮಹಿಳೆ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆ ಮಹಿಳೆ ಅಲ್ಲಿಂದ ಓಡಿ ಹೋಗ್ತಾಳೆ, ಆದರೆ ಮಗು ಅಲ್ಲೇ ಉಳಿದ್ಬಿಡುತ್ತೆ. ಆ ಒಂದು ಸಂದರ್ಭದಲ್ಲಿ ದುರದೃಷ್ಟಕರವಾಗಿ ಈ 4 ವ್ಯಕ್ತಿಗಳು ಆ ಮಗುವಿನ ತಲೆಗೆ ಕಟ್ಟಿಗೆಯಿಂದ ಹೊಡಿತಾರೆ. ಜೊತೆಗೆ ಅಲ್ಲೇ ಒಲೆಯಲ್ಲಿರ್ತಕ್ಕಂಥ ಕಟ್ಟಿಗೆಯಿಂದ ಮಗುವನ್ನು ಹಲವಾರು ಬಾರಿ ಆ ಕಟ್ಟಿಗೆಯನ್ನು ತೆಗೆದುಕೊಂಡು ಸುಡ್ತಾ ಇರ್ತಕ್ಕಂಥ ಕಟ್ಟಿಗೆಯನ್ನು ಮಗುವಿನ ಮೇಲೆ ಇಡ್ತಾರೆ. ಹಣೆ ಮೇಲೆ, ಬೆನ್ನು ಭಾಗದಲ್ಲಿ, ತೊಡೆ ಭಾಗದಲ್ಲಿ, ಎದೆ ಭಾಗದಲ್ಲಿ. ಆ ಮಗು ಒಂದೋ ಪೆಟ್ಟಿನಿಂದ ಅಥವಾ ಈ ಸುಟ್ಟ ಗಾಯಗಳಿಂದ ಮರಣ ಹೊಂದಿದೆ. ಹೀಗಾಗಿ ಈ 4 ಜನರ ಮೇಲೆ ಒಂದು ನಾವು ಕೊಲೆ ಪ್ರಕರಣನ ದಾಖಲೆ ಮಾಡಿಕೊಂಡು ಈಗಾಗಲೇ ಆರೋಪಿಗಳನ್ನ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ. ಮುಂದಿನ ಕಾನೂನು ಕ್ರಮವನ್ನು ಜರುಗಿಸ್ತೀವಿ. ಮಹೇಶರ್ ಮಾಂಜಿ, ಮಹೇಶ್ ಮಾಂಜಿ, ರಾಕೇಶ್ ಮಾಂಜಿ ಮತ್ತು ಶಿವನಾಥ್ ಮಾಂಜಿ ಅಂತ.